ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಿನ್ನೆ ಮಾಡಿದ್ವಲ್ಲ ಪಿ ಸಿ ಕ್ವಶನ್ ಪೇಪರ್ ಅನಾಲಿಸಿಸು 50 ಕ್ವಶನ್ ಆಗಿದ್ವು ಆಲ್ರೆಡಿ. ಇವತ್ತು 51ನೇ ಕ್ವಶನಿಂದ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ KCET ನೆಟ್ ಗೊತ್ತಿದ್ದರೆ ಅವರು ಕೂಡ ನಮ್ಮ ಚಾನಲ್ ಶೇರ್ ಮಾಡ್ಬೋದು. ಅದಕ್ಕೆ ಬೇಕಾದಂಥ ಮಾಹಿತಿ ನಾವು ಹಾಕ್ತಾ ಇರ್ತೀವಿ. ಬನ್ನಿ ಇವಾಗ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಹೋಗೋಣ. ನೋಡಿ, ಪ್ರಶ್ನೆ ಸಂಖ್ಯೆ 51. ಕೂಡಗಿ ಶಾಖೋತ್ಪನ್ನ ಕೇಂದ್ರವು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಕೂಡಗಿ ಶಾಖೋತ್ಪನ್ನ ಕೇಂದ್ರ ಸರಿಯಾದ ಉತ್ತರ ಆಪ್ಷನ್ ಡಿ ವಿಜಯಪುರ. ಆಪ್ಷನ್ ಡಿ ವಿಜಯಪುರ. ಪ್ರಶ್ನೆ ಸಂಖ್ಯೆ 52. ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಸಂಬೋಧಿಸುತ್ತಾರೆ ಅಂತ ಕೇಳಿದ್ದಾರೆ. ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಸಂಬೋಧಿಸುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹಳ್ಳಿಕೇರ್ ಗುದ್ಲೆಪ್ಪ. ನೋಡಿ, ಆಪ್ಷನ್ ಬಿ ಹಳ್ಳಿಕೇರ್ ಗುದ್ಲೆಪ್ಪ. ಪ್ರಶ್ನೆ ಸಂಖ್ಯೆ 53. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ಗೀತೆಯ ರಚನೆಕಾರರು ಅಂದರೆ ಉದಯವಾಗಲಿ ಕನ್ನಡ ನಮ್ಮ ಚೆಲುವ ಕನ್ನಡ ಗೀತೆ ಬರೆದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹುಯಿಲ್ಗೋಳ್ ನಾರಾಯಣ ರಾಯರು. ಪ್ರಶ್ನೆ ಸಂಖ್ಯೆ 54. ಲೈಫೈ ತಂತ್ರಜ್ಞಾನದಲ್ಲಿ ಇಂಟರ್ನೆಟ್ ಸಂಪರ್ಕ ಪಡೆದುಕೊಳ್ಳಲು ಯಾವುದು ಅತ್ಯವಶ್ಯಕ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ LED ಬಲ್ಬ್. ನೋಡಿ, LED ಬಲ್ಬ್. ಪ್ರಶ್ನೆ ಸಂಖ್ಯೆ 55. 103ನೇ ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನ ಜರುಗಿದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. 103ನೇ ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನ ಜರುಗಿದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು. ಆಪ್ಷನ್ ಸಿ ಮೈಸೂರು. ಪ್ರಶ್ನೆ ಸಂಖ್ಯೆ 56. ಗೋವಾ ರಾಜ್ಯದ ಇಂದಿನ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಅಂದರೆ 2015ರಲ್ಲಿ ಕೇಳಿದ್ದಾರೆ. ಇದನ್ನು ಲಕ್ಷ್ಮೀಕಾಂತ್ ಪಾರ್ಸೇಕರ್ ಅಂತಿದ್ರು. ಈ ಪ್ರಸ್ತುತ ಯಾರಿದ್ದಾರೆ ಅಂತ ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 57. ಮಾನವನ ದೇಹದ ಅತಿ ಉದ್ದವಾದ ಮೂಳೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಉದ್ದವಾದ ಮೂಳೆ. ಸರಿಯಾದ ಉತ್ತರ ಆಪ್ಷನ್ ಎ ಫೀಮರ್ ಅಂತ. ಫೀಮರ್ ಮೂಳೆ. ಪ್ರಶ್ನೆ ಸಂಖ್ಯೆ 58. 3 - 4 + 6 3 - 2 / 2 - 1 ಇದರ ಮೊತ್ತ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ 10. ಸರಿಯಾದ ಉತ್ತರ ಆಪ್ಷನ್ ಎ 10. ಪ್ರಶ್ನೆ ಸಂಖ್ಯೆ 59. ಶ್ರೇಣಿಯನ್ನು ಮುಂದುವರಿಸಿ ಅಂತ ಕೇಳಿದ್ದಾರೆ. 2, 4, 6, 10, 16 16 ಆದಮೇಲೆ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 26. ಏನು ಸರಿಯಾದ ಉತ್ತರ ಆಪ್ಷನ್ ಎ 26. ಪ್ರಶ್ನೆ ಸಂಖ್ಯೆ 60. ಬ್ಯಾಂಕುಗಳ ಬ್ಯಾಂಕು ಯಾವುದು ಅಂತ ಕೇಳಿದ್ದಾರೆ. ಬ್ಯಾಂಕುಗಳ ಬ್ಯಾಂಕು. ಸರಿಯಾದ ಉತ್ತರ ಆಪ್ಷನ್ ಸಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI. ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರಶ್ನೆ ಸಂಖ್ಯೆ 61. ಕೃಷ್ಣಾ ನದಿ ಹರಿಯುವ ರಾಜ್ಯಗಳು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಕೃಷ್ಣಾ ನದಿ ಹರಿಯುವ ರಾಜ್ಯಗಳು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್. ಈಗ ತೆಲಂಗಾಣ ಹೊಸ ರಾಜ್ಯ ಆದಮೇಲೆ ತೆಲಂಗಾಣ ಕೂಡ ಒಂದು. ಏನು ತೆಲಂಗಾಣ ಕೂಡ ಒಂದಾಗಿದೆ ಈಗ ಸರಿಯಾಗಿ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ. ಪ್ರಶ್ನೆ ಸಂಖ್ಯೆ 62. ಬೆಳಕು ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಬೆಳಕು ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಗಾಳಿ. ನೋಡಿ, ಆಪ್ಷನ್ ಡಿ ಗಾಳಿ. ಪ್ರಶ್ನೆ ಸಂಖ್ಯೆ 63. ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ. ದ್ರಾವಿಡ ಭಾಷೆ ಅಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮರಾಠಿ. ಆಪ್ಷನ್ ಬಿ ಮರಾಠಿ. ಪ್ರಶ್ನೆ ಸಂಖ್ಯೆ 64. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರರು ಯಾರು ಅಂತ ಕೇಳಿದ್ದಾರೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರರು. ಸರಿಯಾದ ಉತ್ತರ ಆಪ್ಷನ್ ಬಿ MS ಸುಬ್ಬಲಕ್ಷ್ಮಿ. ನೋಡಿ, MS ಸುಬ್ಬಲಕ್ಷ್ಮಿ. ಪ್ರಶ್ನೆ ಸಂಖ್ಯೆ 65. ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ. ನೋಡಿ, ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬುದ್ಧ. ನೋಡಿ, ಬುದ್ಧ. ಆಪ್ಷನ್ ಬಿ. ಕರೆದವರು ಎಡ್ವರ್ಡ್ ಆರ್ನಾಲ್ಡ್ ಅಂತ. ಏಷ್ಯಾದ ಬೆಳಕು ಅಂತ ಕರೆದವರು ಎಡ್ವರ್ಡ್ ಆರ್ನಾಲ್ಡ್. ಪ್ರಶ್ನೆ ಸಂಖ್ಯೆ 66. ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂತ ಕೇಳಿದ್ದಾರೆ. ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂತ. ಸರಿಯಾದ ಉತ್ತರ ಆಪ್ಷನ್ ಬಿ ಅದ್ವೈತ. ನೋಡಿ, ಆಪ್ಷನ್ ಬಿ ಅದ್ವೈತ. ಪ್ರಶ್ನೆ ಸಂಖ್ಯೆ 67. ಭಾರತದಲ್ಲಿ ಕ್ಷಿಪಣಿಗಳ ಪರೀಕ್ಷಣಾ ಕೇಂದ್ರ ಇರುವುದು. ಕ್ಷಿಪಣಿಗಳ ಪರೀಕ್ಷಣಾ ಕೇಂದ್ರ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಚಾಂಡೀಪುರ ಅಂತ. ಸರಿಯಾದ ಉತ್ತರ ಆಪ್ಷನ್ ಎ ಚಾಂಡೀಪುರ. ಪ್ರಶ್ನೆ ಸಂಖ್ಯೆ 68. ಶರೀರದ ಯಾವ ಭಾಗಕ್ಕೆ ಗ್ಲೂಕೋಮಾ ಕಾಯಿಲೆ ಬರುತ್ತದೆ ಅಂತ ಕೇಳಿದ್ದಾರೆ. ಗ್ಲೂಕೋಮಾ ಕಾಯಿಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣು. ಆಪ್ಷನ್ ಡಿ ಕಣ್ಣು. ಪ್ರಶ್ನೆ ಸಂಖ್ಯೆ 69. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಇದಾಗಿದೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಇದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಗಿರಿ ಬೆಟ್ಟ. ಆಪ್ಷನ್ ಸಿ ನೀಲಗಿರಿ ಬೆಟ್ಟ. ಪ್ರಶ್ನೆ ಸಂಖ್ಯೆ 70. ಕರ್ನಾಟಕದ ಈ ಕೆಳಕಂಡ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕನ್ನಡ. ಆಪ್ಷನ್ ಸಿ ಉತ್ತರ ಕನ್ನಡ.
ಪ್ರಶ್ನೆ ಸಂಖ್ಯೆ 71 ದೇವನಾಪ್ರಿಯ ಎಂದು ಅಶೋಕನನ್ನು ವರ್ಣಿಸಿರುವ ಕರ್ನಾಟಕದ ಶಿಲಾಶಾಸನ ಯಾವುದು ಅಂತ ಕೇಳಿದ್ದಾರೆ. ಕರ್ನಾಟಕದ ಶಿಲಾಶಾಸನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಮಸ್ಕಿ. ಆಪ್ಷನ್ ಎ ಮಸ್ಕಿ. ಪ್ರಶ್ನೆ ಸಂಖ್ಯೆ 72 ಅಂಬಿಕಾಣಯ ದತ್ತ ಇದು ಯಾರ ಕಾವ್ಯನಾಮ ಅಂತ ಕೇಳಿದ್ದಾರೆ. ಅಂಬಿಕಾತನಯ ದತ್ತ ಯಾರ ಕಾವ್ಯನಾಮ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ದ ರಾ ಬೇಂದ್ರೆ. ಆಪ್ಷನ್ ಡಿ ದ ರಾ ಬೇಂದ್ರೆ. ಪ್ರಶ್ನೆ ಸಂಖ್ಯೆ 73 ಕನ್ನಡ ಶಬ್ದಕೋಶ ರಚಿಸಿದ ವಿದೇಶಿ ವಿದ್ವಾಂಸ ಯಾರು ಅಂತ ಕೇಳಿದ್ದಾರೆ. ಕನ್ನಡ ಶಬ್ದಕೋಶ ರಚಿಸಿದ ವಿದೇಶಿ ವಿದ್ವಾಂಸ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಕಿಟೆಲ್ ನೋಡಿ. ಆಪ್ಷನ್ ಎ ಕಿಟೆಲ್. ಪ್ರಶ್ನೆ ಸಂಖ್ಯೆ 74 ಈ ಕೆಳಗಿನ ಯಾವ ಕೃತಿಯನ್ನು ಶಿವರಾಮ್ ಕಾರಂತರು ಬರೆದಿಲ್ಲ. ಶಿವರಾಮ್ ಕಾರಂತರು ಬರೆದಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ತಬರನ ಕತೆ ನೋಡಿ. ತಬರನ ಕತೆ ಬರೆದಿಲ್ಲ ಅವರು. ಮುಖಜ್ಜಿಯ ಕನಸುಗಳು ಬರೆದವ್ರೆ, ಅಳಿದ ಮೇಲೆ ಬರೆದವ್ರೆ, ಮರಳಿ ಮನೆಗೇನು ಕೂಡ ಬರೆದವ್ರೆ. ತಬರನ ಕತೆ ಮಾತ್ರ ಅವ್ರದ್ದಲ್ಲ. ಪ್ರಶ್ನೆ ಸಂಖ್ಯೆ 75 ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಅಂತ ಕೇಳಿದ್ದಾರೆ. ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕ್ ಜಲಸಂಧಿ ನೋಡಿ. ಪಾಕ್ ಜಲಸಂಧಿ. ಪ್ರಶ್ನೆ ಸಂಖ್ಯೆ 76 ಹಾಲಿನ ಸಾಂದ್ರತೆಯನ್ನು ಅಳೆಯುವ ಮಾಪಕ ಯಾವುದು ಅಂತ ಕೇಳಿದ್ದಾರೆ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಮಾಪಕ. ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಕ್ಟೋಮೀಟರ್. ಆಪ್ಷನ್ ಬಿ ಲ್ಯಾಕ್ಟೋಮೀಟರ್. ಪ್ರಶ್ನೆ ಸಂಖ್ಯೆ 77 ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ನೋಡಿ. ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್. ಅದು ಅಲಿಖಿತ ಸಂವಿಧಾನ ಇಂಗ್ಲೆಂಡ್ ನೋಡಿ. ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 78 ಕೇಂದ್ರ ಸರ್ಕಾರದ ಈಗಿನ ಹಣಕಾಸು ಮಂತ್ರಿ ಯಾರು. ಕೇಂದ್ರ ಸರ್ಕಾರದ ಈಗಿನ ಹಣಕಾಸು ಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಅರುಣ್ ಜೇಟ್ಲಿ ನೋಡಿ. ಅರುಣ್ ಜೇಟ್ಲಿ. ಈಗ ಸದ್ಯಕ್ಕೆ ಪ್ರಸ್ತುತ ಯಾರಿದ್ದಾರೆ ಅಂತ ನೋಡ್ಕೊಳ್ಳಿ. ಇದು 2015ರದು. ಪ್ರಶ್ನೆ ಸಂಖ್ಯೆ 79 ಮುಖ್ಯ ಚುನಾವಣಾಧಿಕಾರಿಯನ್ನು ಯಾರು ನೇಮಿಸುತ್ತಾರೆ ಅಂತ ಕೇಳಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿಯನ್ನು ಯಾರು ನೇಮಿಸುತ್ತಾರೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ. ಆಪ್ಷನ್ ಬಿ ರಾಷ್ಟ್ರಪತಿ. ಪ್ರಶ್ನೆ ಸಂಖ್ಯೆ 80 ಶ್ವೇತಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ನೋಡಿ. ಶ್ವೇತಕ್ರಾಂತಿಯ ಪಿತಾಮಹ. ಸರಿಯಾದ ಉತ್ತರ ಆಪ್ಷನ್ ಡಿ ವರ್ಗೀಸ್ ಕುರಿಯನ್. ಆಪ್ಷನ್ ಡಿ ವರ್ಗೀಸ್ ಕುರಿಯನ್. ಪ್ರಶ್ನೆ ಸಂಖ್ಯೆ 81 ವಾಯು ಒತ್ತಡವನ್ನು ಅಳೆಯುವ ಸಾಧನ ಕೇಳಿದ್ದಾರೆ. ವಾಯು ಒತ್ತಡವನ್ನು ಅಳೆಯುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾರೋಮೀಟರ್ ನೋಡಿ. ಆಪ್ಷನ್ ಬಿ ಬ್ಯಾರೋಮೀಟರ್. ಪ್ರಶ್ನೆ ಸಂಖ್ಯೆ 82 ಕರಡಿ ಮತ್ತು ಗೂಳಿ ಎಂಬ ಪದಗಳನ್ನು ಯಾವುದರಲ್ಲಿ ಬಳಸುತ್ತಾರೆ. ಕರಡಿ ಮತ್ತು ಗೂಳಿ ಎಂಬ ಪದಗಳನ್ನು ಯಾವುದರಲ್ಲಿ ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಷೇರು ಮಾರುಕಟ್ಟೆ ನೋಡಿ. ಆಪ್ಷನ್ ಡಿ ಷೇರು ಮಾರುಕಟ್ಟೆ. ಪ್ರಶ್ನೆ ಸಂಖ್ಯೆ 83 ಕಕ್ರಾಪಾರ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ. ಕಕ್ರಾಪಾರ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. ಆಪ್ಷನ್ ಬಿ ಗುಜರಾತ್. ಪ್ರಶ್ನೆ ಸಂಖ್ಯೆ 84 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊದಲು ದೊರೆತದ್ದು ಯಾರಿಗೆ ಅಂತ ಕೇಳಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊದಲು ದೊರೆತದ್ದು ಯಾರಿಗೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ದೇವಿಕಾ ರಾಣಿ ನೋಡಿ. ದೇವಿಕಾ ರಾಣಿ. ಪ್ರಶ್ನೆ ಸಂಖ್ಯೆ 85 ಒರಿಜಿನಲ್ ಆಫ್ ಸ್ಪೀಸೀಸ್ ಗ್ರಂಥವನ್ನು ಯಾರು ಬರೆದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಚಾರ್ಲ್ಸ್ ಡಾರ್ವಿನ್. ಚಾರ್ಲ್ಸ್ ಡಾರ್ವಿನ್. ಪ್ರಶ್ನೆ ಸಂಖ್ಯೆ 86 ದಿನನಿತ್ಯ ಫಲಿಸುವ ಲವಂಗವು ಸಸ್ಯದ ಯಾವ ಭಾಗ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೊಗ್ಗು. ಆಪ್ಷನ್ ಬಿ ಮೊಗ್ಗು. ಪ್ರಶ್ನೆ ಸಂಖ್ಯೆ 87 ಬಾದಾಮಿ ಚಾಲುಕ್ಯರ ಯಾವ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದರು ಅಂತ ಕೇಳಿದ್ದಾರೆ. ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿ ಯಾವುದು ಅಂತ ಕೇಳಿದ್ದಾರೆ ಅಷ್ಟೇ. ಸರಿಯಾದ ಉತ್ತರ ಆಪ್ಷನ್ ಸಿ ವೇಸರ ನೋಡಿ. ಆಪ್ಷನ್ ಸಿ ವೇಸರ. ಪ್ರಶ್ನೆ ಸಂಖ್ಯೆ 88 2014 ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದ್ದಾರೆ. 2014ರದು. ಸರಿಯಾದ ಉತ್ತರ ಆಪ್ಷನ್ ಸಿ ವೀರಪ್ಪ ಮೊಯ್ಲಿ. ವೀರಪ್ಪ ಮೊಯ್ಲಿ. ಈ ಪ್ರಸ್ತುತ ಯಾರು ಪಡ್ಕೊಂಡಿದ್ದಾರೆ ಅಂತ ನೋಡ್ಕೊಳ್ಳಿ ಒಂದ್ಸರಿ. ಹಾಗೆ ಕಮೆಂಟ್ ಮಾಡು ತಿಳಿಸ್ಬೋದು. ಪ್ರಶ್ನೆ ಸಂಖ್ಯೆ 89 ಭಾರತದಲ್ಲಿ ಹೊಸ ರಾಜ್ಯ ರಚನೆಗೆ ಸಂವಿಧಾನದ ಯಾವ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು ಅಂತ ಕೇಳಿದ್ದಾರೆ. ಭಾರತದಲ್ಲಿ ಹೊಸ ರಾಜ್ಯ ರಚನೆಗೆ ಸಂವಿಧಾನದ ಯಾವ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 1ನೇ ಭಾಗ ನೋಡಿ. 1ನೇ ಭಾಗ. ಪ್ರಶ್ನೆ ಸಂಖ್ಯೆ 90 ವಿಶ್ವ ಪುಸ್ತಕ ದಿನ ಯಾವಾಗ ಆಚರಿಸುತ್ತಾರೆ ನೋಡಿ. ವಿಶ್ವ ಪುಸ್ತಕ ದಿನ ಯಾವಾಗ ಆಚರಿಸುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಲ್ 23. ಏನು ಆಪ್ಷನ್ ಸಿ ಏಪ್ರಿಲ್ 23. ಪ್ರಶ್ನೆ ಸಂಖ್ಯೆ 91 ಹೊಯ್ಸಳರ ಶಿಲ್ಪಕಲೆಗಳು ಕಂಡುಬರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಹೊಯ್ಸಳರ ಶಿಲ್ಪಕಲೆಗಳು ಕಂಡುಬರುವುದು. ಸರಿಯಾದ ಉತ್ತರ ಆಪ್ಷನ್ ಬಿ ಹಳೆಬೀಡಿನಲ್ಲಿ ನೋಡಿ. ಆಪ್ಷನ್ ಬಿ ಹಳೆಬೀಡಿನಲ್ಲಿ. ಪ್ರಶ್ನೆ ಸಂಖ್ಯೆ 92 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲಿಂದ ಚುನಾಯಿತರಾಗಿದ್ದರು. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ಬಂಗಾಳ ನೋಡಿ. ಆಪ್ಷನ್ ಎ ಪಶ್ಚಿಮ ಬಂಗಾಳ. ಪ್ರಶ್ನೆ ಸಂಖ್ಯೆ 93 2015ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ದೊರೆತದ್ದು ನೋಡಿ. 2015ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ದೊರೆತದ್ದು ಅಂತ ಕೇಳಿದ್ದಾರೆ.
ಸರಿಯಾದ ಉತ್ತರ ಆಪ್ಷನ್ ಎ ಅನುಷ್ ಗುಪ್ತಾ ಮತ್ತು ಸಂಜೀವ್ ಚತುರ್ವೇದಿ ಇವರಿಗೆ. ಅನುಷ್ ಗುಪ್ತಾ ಮತ್ತು ಸಂಜೀವ್ ಚತುರ್ವೇದಿ ಇವರಿಗೆ ನೋಡಿ. ಈಗ ಪ್ರಸ್ತುತ ಯಾರು ಪಡ್ಕೊಂಡಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಕೂಡ ತಿಳ್ಕೊಬೋದು. ನಮ್ಗೆ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ತಿಳ್ಕೊಳ್ಳಿ, ಅದನ್ನು ಬರ್ತಾವೆ ಕರೆಂಟ್ ಅಫೇರ್ಸಲ್ಲಿ, ಅದಕ್ಕೋಸ್ಕರ. ಪ್ರಶ್ನೆ ಸಂಖ್ಯೆ 94. ಸ್ವತಂತ್ರ ಭಾರತದಲ್ಲಿ ಪ್ರಥಮ ಸರ್ಕಾರಿ ಮಹಿಳಾ ವೈದ್ಯಕೀಯ ಕಾಲೇಜು 2013ರಲ್ಲಿ ಎಲ್ಲಿ ಉದ್ಘಾಟನೆ ಆಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸೋನೆಪತ್. ಆಪ್ಷನ್ ಸಿ ಸೋನೆಪತ್. ಪ್ರಶ್ನೆ ಸಂಖ್ಯೆ 95. ಭಾರತದ ಸಂವಿಧಾನದಲ್ಲಿ ಆರ್ಥಿಕ ನ್ಯಾಯ ಒಂದು ಉದ್ದೇಶವಾಗಿ ಪರಿಗಣಿತವಾಗಿದ್ದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪೂರ್ವ ಅವತರಣಿಕೆ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನೋಡಿ. ಪೂರ್ವ ಅವತರಣಿಕೆ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ. ಪ್ರಶ್ನೆ ಸಂಖ್ಯೆ 96. ಈ ಚಿತ್ರದಲ್ಲಿ ಯಾವುದು ಕ್ಯಾರೆಟ್, ಬೀನ್ಸ್ ಮತ್ತು ತರಕಾರಿಗಳ ಮಧ್ಯದ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ನೋಡಿ. ಕ್ಯಾರೆಟ್, ಬೀನ್ಸ್ ಮತ್ತು ತರಕಾರಿಗಳ ಮಧ್ಯದ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಒಂದೀಗ ತರಕಾರಿ ಅಂದರೆ ಎಲ್ಲ ಬರ್ತವೆ, ಕ್ಯಾರೆಟ್ ಬರುತ್ತೆ, ಬೀನ್ಸು ಬರುತ್ತೆ. ತರಕಾರಿಗಳಲ್ಲಿ ಕ್ಯಾರೆಟು, ಬೀನ್ಸ್ ಬರುತ್ತೆ, ಅದಕ್ಕೆ ಆಪ್ಷನ್ 3 ಒಂದು ಗುಂಪಿನಲ್ಲಿ ಮತ್ತು ಕ್ಯಾರೆಟು, ಬೀನ್ಸು ಬರುತ್ತೆ ಅಷ್ಟೇ ನೋಡಿ. ಅಷ್ಟೇ ಉತ್ತರ. ಒಂದು ಗುಂಪಲ್ಲಿ ಏನೇನು ಬರುತ್ತೋ ಅದು ಅದ್ರ ಮೇಲೆ ರೆಕಗ್ನೈಸ್ ಮಾಡ್ಬೇಕು ನಾವು ಇದನ್ನು. ಪ್ರಶ್ನೆ ಸಂಖ್ಯೆ 97. ಕನ್ನಡದ ಮೊದಲ ಶಿಲಾಶಾಸನ ಯಾವುದು ಅಂತ ಕೇಳ್ತಾರೆ. ಕನ್ನಡದ ಮೊದಲ ಶಿಲಾಶಾಸನ ಯಾವುದು ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಮಿಡಿ ಶಾಸನ ನೋಡಿ. ಆಪ್ಷನ್ ಸಿ ಹಲ್ಮಿಡಿ ಶಾಸನ. ಪ್ರಶ್ನೆ ಸಂಖ್ಯೆ 98. ಗುಹೇಶ್ವರ ಎಂಬ ಅಂಕಿತನಾಮ ಹೊಂದಿದವರು ಯಾರು ಅಂತ ಕೇಳಿದ್ದಾರೆ. ಗುಹೇಶ್ವರ ಎಂಬ ಅಂಕಿತನಾಮ ಹೊಂದಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಲಮ ಪ್ರಭು. ಆಪ್ಷನ್ ಸಿ ಅಲ್ಲಮ ಪ್ರಭು. ಪ್ರಶ್ನೆ ಸಂಖ್ಯೆ 99. ಶಾತವಾಹನರ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಶಾತವಾಹನರ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರತಿಷ್ಠಾನ ನೋಡಿ. ಆಪ್ಷನ್ ಎ ಪ್ರತಿಷ್ಠಾನ. ಪ್ರಶ್ನೆ ಸಂಖ್ಯೆ 100. ಪಠಾನ್ಕೋಟ್ ವಾಯುನೆಲೆ ಯಾವ ರಾಜ್ಯದಲ್ಲಿದೆ. ಪಠಾನ್ಕೋಟ್ ವಾಯುನೆಲೆ ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪಂಜಾಬ್ ನೋಡಿ. ಆಪ್ಷನ್ ಸಿ ಪಂಜಾಬ್ ಸರಿಯಾದ ಉತ್ತರ. ಇಷ್ಟೊತ್ತು ವಿಡಿಯೋ ಕೇಳಿದ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.